ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೂರು ಡಿಸಿಎಂ ಸೃಷ್ಟಿಯಾಗಬೇಕು, ಸಮುದಾಯವಾರು ಡಿಸಿಎಂ ಅನ್ನ ಹಂಚಿಕೆ ಮಾಡಬೇಕು ಅನ್ನುವಂತಹ ಬೇಡಿಕೆ. ಅದರಲ್ಲಿ ಸಪ್ತ ಸಚಿವರಿಂದ ಡಿಸಿಎಂ ಪಟ್ಟದ ಮೇಲೆ ಕಣ್ಣು ಬಿದ್ದಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದೆಲ್ಲದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಬೇಡಿಕೆ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಹೈಕಮಾಂಡ್ ಮುಂದೆ ಪರಮೇಶ್ವರ್ ಇಟ್ಟ ಬೇಡಿಕೆ ಏನು? ರಣದೀಪ್ ಮುಂದೆ ಪರಮೇಶ್ವರ್ ಮೆಗಾ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಪರಮೇಶ್ವರ್ ಕಣ್ಣು ಬಿದ್ದಿದೆ. ಸುರ್ಜೇವಾಲಾ ಬಳಿ ಸಿಎಂ ಚೇರ್ ಬೇಡಿಕೆ ಇಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಸುರ್ಜೇವಾಲಾ ಜೊತೆ ಚರ್ಚೆಯ ವೇಳೆ ಸಿಎಂ ಸ್ಥಾನದ ಬೇಡಿಕೆ ಇಟ್ಟಿದ್ದಾರಂತೆ. ಪರಮೇಶ್ವರ್ ಬೇಡಿಕೆ ಕೇಳಿ ಸುರ್ಜೇವಾಲಾ ಅವರೇ ಗಲಿಬಿಲಿಗೊಂಡಿದ್ದಾರೆ. ಈಗ ಯಾಕೆ ಆ ಪ್ರಶ್ನೆ? ಚುನಾವಣೆ ಕಡೆ ಗಮನ ಕೊಡಿ. ಪರಮೇಶ್ವರ್ಗೆ ತಿಳಿ ಹೇಳಿ ಕಳಿಸಿದ್ದಾರೆ ಸುರ್ಜೇವಾಲಾ. 2.5 ವರ್ಷದ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಪಕ್ಕಾನ? ಹಾಗಾದ್ರೆ ಈ ಪ್ರಶ್ನೆ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆ ಆದ್ರೆ ನನ್ನನ್ನು ಕೂಡ ನೀವು ಪರಿಗಣಿಸಬೇಕು. ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನನ್ನ ಶ್ರಮವೂ ಕೂಡ ಇದೆ. ಸುರ್ಜೇವಾಲಾ ಮುಂದೆ ಮನದ ಇಂಗಿತ ಹೇಳ್ಕೊಂಡಿದ್ದಾರೆ ಪರಮೇಶ್ವರ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಸಿಎಂ ಪಟ್ಟ ಅಲ್ಲ, ಬದಲಾಗಿ ಸಿಎಂ ಪಟ್ಟಾನೇ ನನಗೆ ಬೇಕು. 2.5 ವರ್ಷದ ಬಳಿಕ ಹಾಗಾದ್ರೆ ಸಿಎಂ ಬದಲಾವಣೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಪರಮೇಶ್ವರ್ ಅವರ ಈ ಬೇಡಿಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಅಧಿಕಾರ ಹಂಚಿಕೆ ಆಗಿದೆ. 2 ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ. ಆ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂತ ಚರ್ಚೆಯ ಬೆನ್ನಿಗೆ ಪರಮೇಶ್ವರ್ ಕೂಡ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಪಟ್ಟದ ಅಂತರ್ಯುದ್ಧ ಪ್ರಾರಂಭ ಆಗಿದೆ. 3 ಡಿಸಿಎಂ ಸೃಷ್ಟಿಯಾಗಬೇಕು, ಸಮುದಾಯವಾರು ಸ್ಥಾನ ಹಂಚಿಕೆ ಆಗಬೇಕು ಅಂತ. ಇದರ ಬೆನ್ನಿಗೆ ಪರಮೇಶ್ವರ್ ಅವರ ಈ ಬೇಡಿಕೆ ನಿಜಕ್ಕೂ ಶಾಕಿಂಗ್ ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕರಿಗೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಏನ್ ಬೆಳವಣಿಗೆ ಆಗಿದೆ ದೆಹಲಿ ಮಟ್ಟದಲ್ಲಿ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಪರಮೇಶ್ವರ್ ಅವರು ಕೂಡ ಬಹಳ ವರ್ಷಗಳಿಂದ ಸಿಎಂ ಸ್ಥಾನದ ಆಕಾಂಕ್ಷಿ. ಕಳೆದ 2013ರಲ್ಲೇ ಕೂಡ ಅವರು ಆಕಾಂಕ್ಷಿಯಾಗಿದ್ರು. ಆದ್ರೆ ಆಗ್ಲೇ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಸ್ವತಃ ಕಾರಣ ಅವಕಾಶ ಸಿಗ್ಲಿಲ್ಲ. ಹೀಗಾಗಿನೇ ಈಗ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮ ಆಸೆಯನ್ನ, ತಮ್ಮ ನಿರೀಕ್ಷೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಮಾಡುವ ವೇಳೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 2.5 ವರ್ಷದ ಬಳಿಕ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ವ್ಯಾಪಕವಾಗಿ ನಡೀತಾ ಇದೆ. ಆ ಸರ್ಕಾರ ಆರಂಭದಿಂದಲೂ ಕೂಡ ಈ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಆ ರೀತಿಯ ಸಂದರ್ಭ ಬಂದ್ರೆ ನನ್ನನ್ನು ಪರಿಗಣಿಸಿ ಎನ್ನುವ ಒಂದು ಬೇಡಿಕೆಯನ್ನ ಪರಮೇಶ್ವರ್ ಅವರು ಸುರ್ಜೇವಾಲಾ ಬಳಿ ಇಟ್ಟಿದ್ದಾರೆ. ಆದ್ರೆ ಸುರ್ಜೇವಾಲಾ ಅವರು ಈ ವಿಚಾರವಾಗಿ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರಿಸಿಲ್ಲ. ಯಾಕಂದ್ರೆ ಮುಂಬರುವ ಚುನಾವಣೆ ಬರ್ತಾ ಇದೆ. ಯಾಕೆ ಈಗ ಪ್ರಶ್ನೆ? ಸಿಎಂ ಬದಲಾವಣೆ ಚರ್ಚೆ ಬೇಡ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಆ ಬಗ್ಗೆ ಹೆಚ್ಚಿನ ಗಮನ ಕೊಡಿ, ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಲು ಪ್ರಯತ್ನ ಪಡಿ ಅನ್ನೋ ಒಂದು ಸೂಚನೆ ಸಲಹೆಯನ್ನ ಕೊಟ್ಟು ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಪಕ್ಷದ ಇಷ್ಟು ಬೆಳವಣಿಗೆ ಕಳೆದ 2013ರಲ್ಲಿ ಕೂಡ ಅವರು ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ರು. ಆಗ ಪಕ್ಷ ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯವರು ಸಿಎಂ ಆದ್ರು. ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿನೇ ಪಕ್ಷದ ಬೆಳವಣಿಗೆಯಲ್ಲಿ ನಂದು ಕೂಡ ಸಾಕಷ್ಟು ಶ್ರಮ ಇದೆ. ಹೀಗಾಗಿ ನನ್ನನ್ನು ಪರಿಗಣಿಸಿ, ಒಂದು ವೇಳೆ ಆ ರೀತಿಯ ಬದಲಾವಣೆಗಳೇನಾದ್ರೂ ಕಂಡು ಬಂದ್ರೆ 2.5 ವರ್ಷದ ಬೇರೆ ಯಾರನ್ನಾದ್ರೂ ಸಿಎಂ ಮಾಡ್ಬೇಕು ಅನ್ನೋ ನಿಮ್ಮ ಮನಸ್ಸಿನ ಹೈಕಮಾಂಡ್ ತೀರ್ಮಾನ ಇದ್ರೆ ನನ್ನನ್ನು ಪರಿಗಣಿಸಿ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ಸುರ್ಜೇವಾಲಾ ಅವರು ಅದಕ್ಕೆ ಹೆಚ್ಚಿನ ಒಲವನ್ನು ತೋರ್ಲಿಲ್ಲ. ಹೀಗಾಗಿ ಆದ್ರೆ ಡಿಸಿಎಂ ಹುದ್ದೆಯ ಜೊತೆಗೆ ಈಗಾಗಲೇ ಏನು ಹಲವರು ಪರಮೇಶ್ವರ್ ಅವರು ತಮ್ಮ ಮಹತ್ವಾಕಾಂಕ್ಷಿ ನಿರೀಕ್ಷೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದನ್ನ ಕಾದ್ ನೋಡ್ಬೇಕಾಗತ್ತೆ ಶ್ರುತಿ. ಓಕೆ, ಧನ್ಯವಾದಗಳು ಸತೀಶ್ ತಮ್ಮೆಲ್ಲ ಮಾಹಿತಿಗೆ.